ಉದ್ಯಮಿ ವಿಜಯ್ ಟಾಟಾ ಕೊಟ್ಟಿರುವಂತಹ ಕಂಪ್ಲೇಂಟ್ನಿಂದಾಗಿ ಸದ್ಯ ಬಂಧನ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಬಿಎನ್ಎಸ್ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 3 ಸಬ್ಸೆಕ್ಷನ್ 5 308 ಸಬ್ಸೆಕ್ಷನ್ 2 ಸೆಕ್ಷನ್ 351 ಸಬ್ಸೆಕ್ಷನ್ 2 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಾನ್ ವೇಲೇಬಲ್ ಸೆಕ್ಷನ್ಗಳನ್ನ ಹಾಕಲಾಗಿದೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ. ಹಾಗಾಗಿನೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅರೆಸ್ಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಮೂಡಿರೋದು. ಜಾಮೀನು ರಹಿತ ಸೆಕ್ಷನ್ಗಳನ್ನ ಹಾಕಿರೋದ್ರಿಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವರನ್ನ ಅರೆಸ್ಟ್ ಮಾಡ್ತಾರಾ ಪೊಲೀಸರು? ಅಂತಹ ಸಾಧ್ಯತೆಗಳಿದ್ದಾವ? ಈ ರೀತಿಯಾದಂತಹ ಚರ್ಚೆ ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬೆದರಿಕೆಯ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ 50 ಕೋಟಿ ಹಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ರಮೇಶ್ ಗೌಡ ಡಿಮ್ಯಾಂಡ್ ಅನ್ನ ಇಟ್ಟರು ಅನ್ನುವಂಥ ಆರೋಪವನ್ನ ವಿಜಯ್ ಟಾಟಾ ಮಾಡಿದ್ದಾರೆ. ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ A2 ಕೂಡ ಆಗಿದ್ದಾರೆ. ಹಾಗಾಗಿನೇ ಈ ಚರ್ಚೆ ಸದ್ಯ ಶುರುವಾಗಿದೆ. ಒಂದು ವೇಳೆ ಅಂತಹ ಸಂದರ್ಭ ಸನ್ನಿವೇಶ ನಿರ್ಮಾಣ ಆಗಿದ್ದೇ ಆದಲ್ಲಿ ರಾಜ್ಯ ರಾಜಕೀಯದಲ್ಲಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಹೈಡ್ರಾಮವೇ ನಡೆಯುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಈ ಎಫ್ಐಆರ್ ದಾಖಲಾಗಿದೆ ಅದನ್ನ ನೋಡ್ತಾ ಹೋಗೋಣ. ಬಿಎನ್ಎಸ್ ಭಾರತೀಯ ನ್ಯಾಯ ಸಂಹಿತಾ ಇದರ ಸೆಕ್ಷನ್ 308 ಸಬ್ಸೆಕ್ಷನ್ 2 ಈ ಸೆಕ್ಷನ್ ಏನ್ ಹೇಳುತ್ತೆ? ಸುಲಿಗೆ ಸಂಬಂಧಪಟ್ಟ ಹಾಗೆ ಹಾಕುವಂತಹ ಸೆಕ್ಷನ್ ಇದು. 50 ಕೋಟಿ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಂತಹ ಆರೋಪವನ್ನ ಉದ್ಯಮಿ ವಿಜಯ್ ಟಾಟಾ ಮಾಡಿದ್ದಾರೆ. ಈ ಸೆಕ್ಷನ್ನ ಅಡಿಯಲ್ಲಿ ಆರೋಪ ಸಾಬೀತಾಗಿದ್ದೆಯಾದಲ್ಲಿ 7 ವರ್ಷದ ತನಕ ಶಿಕ್ಷೆ ನೀಡಬಹುದು ಅಪರಾಧಿಗೆ. ಇದು ನಾನ್ ವೇಲೇಬಲ್ ಸೆಕ್ಷನ್. ಇದು ಒಂದು ಸೆಕ್ಷನ್. ಮತ್ತೊಂದು ಸೆಕ್ಷನ್ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿರುವುದು ಬಿಎನ್ಎಸ್ 351 ಸಬ್ಸೆಕ್ಷನ್ 2 ಕ್ರಿಮಿನಲ್ ಬೆದರಿಕೆಯ ಆರೋಪ. ತಮ್ಮ ಕಂಪ್ಲೇಂಟ್ ನಲ್ಲೇ ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಉದ್ಯಮಿ ವಿಜಯ್ ಟಾಟಾ. 2 ವರ್ಷದ ತನಕ ಈ ಸೆಕ್ಷನ್ನ ಅಡಿಯಲ್ಲಿ ಶಿಕ್ಷೆಯನ್ನ ವಿಧಿಸಬಹುದು ಆರೋಪ ಸಾಬೀತಾದಂತಹ ಸಂದರ್ಭದಲ್ಲಿ. ಬಟ್ ಇದು ಬೇಲೇಬಲ್ ಸೆಕ್ಷನ್ ಆಗಿದೆ. ಇನ್ನು ಅರೆಸ್ಟ್ ಆಗ್ತಾರಾ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಉದ್ಯಮಿ ವಿಜಯ್ ಟಾಟಾ ಅವರಿಗೆ ಹಣಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಇರೋದು. ಹಾಗಾಗಿನೇ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸದ್ಯ ಪೊಲೀಸರು ತನಿಖೆಯನ್ನ ಆರಂಭ ಮಾಡ್ತಿದ್ದಾರೆ. ಸೆಕ್ಷನ್ಗಳನ್ನ ಗಮನಿಸಿದ್ರಿ. ಬಿಎನ್ಎಸ್ ಸೆಕ್ಷನ್ 3 ಸಬ್ಸೆಕ್ಷನ್ 5, ಬಿಎನ್ಎಸ್ ನ ಸೆಕ್ಷನ್ 308 ಸಬ್ಸೆಕ್ಷನ್ 2, ಬಿಎನ್ಎಸ್ ನ ಸೆಕ್ಷನ್ 351 ಸಬ್ಸೆಕ್ಷನ್ 2 ಇದರ ಅಡಿಯಲ್ಲಿ ಎಫ್ಐಆರ್ ನ ದಾಖಲು ಮಾಡಿಕೊಂಡಿದ್ದಾರೆ. ಈ 308 ಸೆಕ್ಷನ್ 308 ಅನ್ನ ನೋಡಿದ್ರಿ ನೀವು. ಸುಲಿಗೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಹಾಕುವಂತಹ ಸೆಕ್ಷನ್. ಇದು ನಾನ್ ವೇಲೇಬಲ್ ಸೆಕ್ಷನ್. ಹಾಗಾಗಿ ಬಂಧನ ಮಾಡಬಹುದು. 351 ಸೆಕ್ಷನ್ ಗಮನಿಸಿದ್ರಿ ನೀವು. ಕ್ರಿಮಿನಲ್ ಬೆದರಿಕೆಯ ಆರೋಪ ಇದ್ದಂತಹ ಸಂದರ್ಭದಲ್ಲಿ ಈ ಸೆಕ್ಷನ್ ಹಾಕ್ತಾರೆ. ಬಟ್ ಇದು ಬೇಲೇಬಲ್ ಸೆಕ್ಷನ್. ಈ ಸೆಕ್ಷನ್ ನ ಅಡಿಯಲ್ಲಿ ಆಗ್ಲೇ ನೋಡಿದ ಹಾಗೆ 2 ವರ್ಷಗಳ ತನಕ ಶಿಕ್ಷೆಯನ್ನ ವಿಧಿಸುವುದಕ್ಕೆ ಅವಕಾಶ ಇದೆ. ಬಿಎನ್ಎಸ್ ಸೆಕ್ಷನ್ 3 ಸಬ್ಸೆಕ್ಷನ್ 5 ಇದು ಸಮಾನ ಉದ್ದೇಶ ಹೊಂದಿರುವಂತಹ ವ್ಯಕ್ತಿಗಳು ಮಾಡುವಂತಹ ಅಪರಾಧ. ಇಲ್ಲಿ ರಮೇಶ್ ಗೌಡ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಮಾನ ಉದ್ದೇಶದಿಂದ ಈ ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಈ ಸೆಕ್ಷನ್ ನ ಹಾಕಲಾಗಿದೆ ಕೊಟ್ಟಂತಹ ದೂರಿನ ಆಧಾರದ ಮೇಲೆ. ಬಿಎನ್ಎಸ್ ಅಡಿ ಪ್ರಕರಣದ ಹಿನ್ನೆಲೆ ನೇರವಾಗಿ ಬಂಧನ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಮೊದಲು 7 ದಿನಗಳಲ್ಲಿ ವಿಚಾರಣೆಗೆ ನೋಟಿಸ್ ಅನ್ನ ಕೊಡಬೇಕು. ಕಂಪ್ಲೇಂಟ್ ದಾಖಲಾದ 7 ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ನೋಟಿಸ್ ಕೊಡಬೇಕು. ಒಂದು ವೇಳೆ ವಿಚಾರಣೆಗೆ ಯಾರು ಆರೋಪಿ ಇದ್ದಾರೋ ಅವರು ಬರದೇ ಇದ್ದಂತಹ ಸಂದರ್ಭದಲ್ಲಿ ಬಂಧನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಸದ್ಯ ಪ್ರಕರಣದಲ್ಲಿ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಏಕಾಏಕಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಕಮ್ಮಿ ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಹೇಳ್ತಾರೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ದಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.